Dear students of second semester BCom and BBM, let us discuss today the last topic, Reflections on Gandhi, written by George Orwell. His original name is Eric Arthur Blair, but his pen name is George Orwell. Let us know something about the writer. George Orwell is his pen name. Eric Arthur Blair is his original name. ಜಾರ್ಜ್ ಓರ್ವೆಲ್ ಅನ್ನೋದು ಅವನ ಸಾಹಿತ್ಯಿಕವಾದಂಥ ಹೆಸರು, ಕಾವ್ಯನಾಮ ಅಂತ ಕರಿತೀವಲ್ಲ ಹಾಗೆ ಸಾಹಿತ್ಯಿಕವಾದ ಹೆಸರು. ಎರಿಕ್ ಆರ್ಥರ್ ಬ್ಲೇರ್ ಅನ್ನೋದು ಅವನ ಮೂಲ ಹೆಸರು. ಹಿ ವಾಸ್ ಬ್ರಿಟಿಷ್ ನಾವೆಲಿಸ್ಟ್, ಎಸ್ಸೇಯಿಸ್ಟ್ ಆ್ಯಂಡ್ ಜರ್ನಲಿಸ್ಟ್. ಅವನು ಒಬ್ಬ ನಾವೆಲಿಸ್ಟ್ ಹೌದು, ಕಾದಂಬರಿಕಾರ ಹೌದು, ಒಬ್ಬ ಪ್ರಬಂಧಕಾರ ಹೌದು, ಮತ್ತು ಒಬ್ಬ ಜರ್ನಲಿಸ್ಟ್ ಕೂಡ ಹೌದು, ಒಬ್ಬ ಪತ್ರಿಕಾ ಉದ್ಯಮಿ ಕೂಡ ಹೌದು. ಹಿ ವಾಸ್ ಬಾರ್ನ್ ಇನ್ ಮೋತಿಹರಿ, ಪ್ರೆಸೆಂಟ್ ಬಿಹಾರ್. ಆ್ಯಕ್ಚುಲಿ ಅವನು ಹುಟ್ಟಿರೋದೇ ಇಂಡಿಯಾದಾಗೆ. ಆವಾಗ ಮೋತಿಹರಿ ಅನ್ನೋ ಪ್ಲೇಸು, ಅದು ಇವತ್ತು ಬಿಹಾರ ಆಗಿದೆ. ಹಿಸ್ ಫಾದರ್ ವಾಸ್ ಅನ್ ICS ಆಫೀಸರ್ ಹೂ ವಾಸ್ ವರ್ಕಿಂಗ್ ಇನ್ ಇಂಡಿಯನ್ ಸರ್ವೀಸಸ್. ಅವರಪ್ಪ ಒಬ್ಬ ಸಿವಿಲ್ ಸರ್ವೀಸ್ ಅಧಿಕಾರಿ, ಇಂಡಿಯಾದ ಸಿವಿಲ್ ಸರ್ವೀಸಲ್ಲಿ ಅವರು ಇದ್ದರು. ಓರ್ವೆಲ್ ವಾಸ್ ಇನ್ ಇಂಡಿಯನ್ ಪೊಲೀಸ್ ಸರ್ವೀಸ್ ಇನ್ ಬರ್ಮಾ. Later he went back to England and there he got educated and came back and joined the service of police in India. By that time Burma was a part of India. ಸೊ ಅವನು ವಾಪಸ್ಸು ಲಂಡನ್ಗೆ ಹೋಗಿ ಅಲ್ಲಿ ಎಜುಕೇಷನ್ ಪಡೆದು ಮತ್ತೆ ಇಂಡಿಯಾದ ಪೊಲೀಸ್ ಸರ್ವೀಸ್ಗೆ ಸೇರ್ತಾನೆ ಬರ್ಮಾದಲ್ಲಿ. ಹಿ ಈಸ್ ನೋನ್ ಫಾರ್ ಹಿಸ್ ನಾವೆಲ್ಸ್ ಆ್ಯನಿಮಲ್ ಫಾರ್ಮ್ ಆ್ಯಂಡ್ 1984. ತುಂಬ ಹೆಸರಾದಂಥ ಕಾದಂಬರಿ ಅಂದರೆ ಜಾರ್ಜ್ ಓರ್ವೆಲ್ ಅವ್ರದ್ದು ಆ್ಯನಿಮಲ್ ಫಾರ್ಮ್ ಅಂತ, ಮತ್ತು 1984 ಅಂತ ಒಂದು ಕಾದಂಬರಿ. ಸೊ ದಿಸ್ ಮಚ್ ಈಸ್ ಇನಫ್ as far the writer is concerned. Now let us move on to the essay, and before we get into the textual elements, let me give you an introduction to this essay. ಎಸ್ಸೇದ ಟೆಕ್ಸ್ಚುವಲ್ ಎಲಿಮೆಂಟ್ಸ್ ಸಿಗೋದಕ್ಕಿಂತ ಮುಂಚೆ ಅದಕ್ಕೊಂದು ಇಂಟ್ರೊಡಕ್ಷನನ್ನು ಈ ರೀತಿ ಹೇಳ್ಬೋದು. This essay on Gandhi was first published in Partisan Review. ಈ ಎಸ್ಸೇನ ಜಾರ್ಜ್ ಓರ್ವೆಲ್ಲು ಬರೆದಾಗ ಮೊದಲಿದು ಪ್ರಕಟಣೆ ಆಗಿದ್ದು ಪಾರ್ಟಿಸನ್ ರಿವ್ಯೂ ಅನ್ನೋ ಒಂದು ಪೀರಿಯಾಡಿಕಲಲ್ಲಿ ಇದು ಪಬ್ಲಿಷ್ ಆಗುತ್ತೆ. ಇಟ್ಸ್ ಅಬೌಟ್ ಗಾಂಧೀಸ್ ಫಿಲಾಸಫಿ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ವರ್ಲ್ಡ್ ಪಾಲಿಟಿಕ್ಸ್ ಆ್ಯಂಡ್ ಅ ಬ್ಯಾಲೆನ್ಸ್ಡ್ ಕ್ರಿಟಿಕ್ ಆಫ್ ಬೋತ್ ಗಾಂಧಿ ಆ್ಯಂಡ್ ಹಿಸ್ ಐಡಿಯಾಸ್. ಈ ಇಡೀ ಎಸ್ಸೆ ಗಾಂಧಿಯ ಕೆಲವು ಫಿಲಾಸಾಫಿಕಲ್ ಟ್ರೇಡ್ಸ್ಗಳನ್ನು, ಗಾಂಧಿಯ ಪರ್ಸ್ನಾಲಿಟಿ ಥ್ರೂ ಈಸ್ ಫಿಲಾಸಫಿನ ಅನಲೈಸ್ ಮಾಡುವ ಒಂದು ಪ್ರಯತ್ನ ಮಾಡುತ್ತೆ ಈ ಎಸ್ಸೆ. ಮತ್ತು ಈ ಗಾಂಧಿಯ ಫಿಲಾಸಫಿಯ ಒಂದು ಇಂಪ್ಯಾಕ್ಟು ವರ್ಲ್ಡ್ ಪಾಲಿಟಿಕ್ಸ್ ಮೇಲೆ ಹೆಂಗಾಗಿದೆ ಅನ್ನೋದು, ಮತ್ತು ಗಾಂಧಿಯ ಐಡಿಯಾಸ್ಗಳ ಮೇಲೆ ಇದೊಂದು ಬ್ಯಾಲೆನ್ಸ್ಡ್ ಕ್ರಿಟಿಕ್, ಅಂದರೆ ಒಂದು ಸಮಾನತೆಯನ್ನು ಕಾಯ್ದುಕೊಂಡಿರುವಂಥ ಒಂದು ವಿಮರ್ಶೆ. ಅಂದರೆ ಪೂರ್ತಿ ಗಾಂಧೀಜಿಯನ್ನು ಹೊಗಳೂ ಇಲ್ಲ, ಪೂರ್ತಿ ಗಾಂಧೀಜಿಯನ್ನು ಬೈಲೂ ಇಲ್ಲ. ಅವನ ವೀಕ್ನೆಸ್ಗಳ ಜೊತೆಗೆ ಅವನ ಸ್ಟ್ರೆಂತ್ಗಳನ್ನು ಅಷ್ಟೇ ಈಕ್ವಲ್ಲಾಗಿ ಟ್ರೀಟ್ ಮಾಡಿದಂಥ ಒಂದು ವಿಮರ್ಶಾತ್ಮಕವಾದ ಪ್ರಬಂಧ ಇದು. See, the essay begins with two questions to be answered. What are these two questions? To what extent Gandhi was moved by vanity? The first question. And the second question, did he compromise his principles with his entry into politics? ಎರಡು ಪ್ರಶ್ನೆಗಳೊಂದಿಗೆ ಈ ಎಸ್ಸೆ ಆರಂಭ ಆಗುತ್ತೆ. ಒಂದು ಕ್ವಶನ್ ಏನು ಅಂದರೆ, ಗಾಂಧೀಜಿ
ಎಷ್ಟರ ಮಟ್ಟಿಗೆ ಸ್ವಯಂ ಕೇಂದ್ರಿತವಾಗಿದ್ದರು, ಎಷ್ಟರ ಮಟ್ಟಿಗೆ ಸ್ವಯಂ ಕೇಂದ್ರಿತ ಆಗಿದ್ದರು. ಇನ್ನು ಡಿಡ್ ಹಿ ಕಾಂಪ್ರಮೈಸ್ ಹಿಸ್ ಪ್ರಿನ್ಸಿಪಲ್ಸ್ ವಿತ್ ಹಿಸ್ ಎಂಟ್ರಿ ಇನ್ ಟು ಪಾಲಿಟಿಕ್ಸ್. ಅವರ ರಾಜಕಾರಣದ ಪ್ರವೇಶದೊಂದಿಗೆ ಅವರು ತಮ್ಮ ತತ್ವಗಳ ಆದರ್ಶಗಳ ಜೊತೆ ಏನು ರಾಜಿ ಮಾಡಿಕೊಂಡಿದ್ರೆ ಎಷ್ಟರ ಮಟ್ಟಿಗೆ ರಾಜಿ ಮಾಡಿಕೊಂಡ್ರು. ಟು ಆನ್ಸರ್ ದೀಸ್ ಕ್ವಶನ್ಸ್ ಒನ್ ಇಸ್ ಟು ಗೋ ಫಾರ್ ಆಲ್ ಡೀಟೇಲ್ಸ್ ಆಫ್ ಗಾಂಧೀಸ್ ಲೈಫ್. ಈ ಕ್ವಶನ್ಸ್ಗಳಿಗೆ ನಾವು ಉತ್ತರ ಕೊಡಬೇಕಾದ್ರೆ ಗಾಂಧೀಜಿಯ ಬದುಕಿನ ಎಲ್ಲ ಡೀಟೇಲ್ಸ್ಗಳ ಒಂದು ಸರ್ವೆ ಮಾಡಬೇಕಾಗತ್ತೆ. ನಾವು ಡೀಟೇಲ್ಸ್ಗಳೊಂದಿಗೆ ನಾವು ಇವುಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ರೀಡ್ ದ ಹೋಲ್ ಆಟೋಬಯೋಗ್ರಫಿ, ಮೈ ಎಕ್ಸ್ಪೆರಿಮೆಂಟೇಷನ್ ವಿತ್ ಟ್ರುತ್, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅನ್ನುವ ಗಾಂಧೀಜಿಯ ಆಟೋಬಯೋಗ್ರಫಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಅಂದ್ರೆ ಮಾತ್ರ ಈ 2 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ದಟ್ ಡೆಫಿನೆಟ್ಲಿ ಶೋಸ್ ಗಾಂಧಿ ವುಡ್ ಹ್ಯಾವ್ ಬಿಕಮ್ ಎ ಸಕ್ಸಸ್ಫುಲ್ ಲಾಯರ್, ಅಡ್ಮಿನಿಸ್ಟ್ರೇಟರ್ ಆರ್ ಎ ಬಿಸ್ನೆಸ್ ಮನ್. ಇಡೀ ಆ ಆಟೋಬಯೋಗ್ರಫಿಯನ್ನು ಓದಿದರೆ ನಮಗೆ ಯಾವ ಒಂದು ಗಾಂಧೀಜಿಯ ಚಿತ್ರಣ ಕಾಣುತ್ತಲ್ಲ, ಆ ಚಿತ್ರಣ ನಮಗೆ ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ಗಾಂಧೀಜಿ ಈ ಹೋರಾಟವನ್ನು ಬಿಟ್ಟು ಒಬ್ಬ ಇಂಡಿವಿಜುವಲ್ ಪ್ರೊಫೆಷನಲಿಸ್ಟ್ ಆಗಿದ್ದರೆ ನಿಜವಾಗಿಯೂ ಗಾಂಧೀಜಿ ಒಬ್ಬ ಸಕ್ಸಸ್ಫುಲ್ ಲಾಯರ್ ಆಗ್ತಿದ್ರು, ಅಥವಾ ಒಂದು ಹುದ್ದೆಯನ್ನು ಅಲಂಕರಿಸಿದ್ರೆ ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗ್ತಿದ್ರು, ಅಥವಾ ಒಂದು ಉದ್ಯೋಗವನ್ನು ಅಥವಾ ಒಂದು ಬಿಸ್ನೆಸ್ಸನ್ನು ಮಾಡಿದರೆ ಒಬ್ಬ ಒಳ್ಳೆ ಬಿಸ್ನೆಸ್ ಮನ್ ಆಗ್ತಿದ್ರು ಅನ್ನುವ ಎಲ್ಲ ಗುಣಗಳು ಅವರ ಆಟೋಬಯೋಗ್ರಫಿ ಮುಖಾಂತರ ನಮಗೆ ಗೊತ್ತಾಗ್ತವೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ದ ಥಿಂಗ್ಸ್ ಅಸೋಸಿಯೇಟೆಡ್ ವಿತ್ ಗಾಂಧಿ, with which very much the writer was impressed. Gandhi's autobiography impressed him and made him knew that homespun cloth, soul forces and vegetarianism, these were not viable in starving India. ಗಾಂಧೀಜಿ ಜೊತೆಗಿದ್ದಂಥ, ಗಾಂಧೀಜಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವಂಥ ಕೆಲವು ಥಿಂಗ್ಸ್ಗಳು ಏನು ಅಂದರೆ, ಅವನ ಆಟೋಬಯೋಗ್ರಫಿಯಿಂದ ತುಂಬ ಇಂಪ್ರೆಸ್ ಆದಂಥ ರೈಟರ್ ಇವನ್ನ ಗಮನಿಸ್ತಾನೆ. ಯಾವುವು ಅಂದರೆ ಹೋಮ್ಸ್ಪನ್ ಕ್ಲಾತ್, ಸೋಲ್ ಫೋರ್ಸಸ್ಸು ಆ್ಯಂಡ್ ವೆಜಿಟೇರಿಯಾನಿಸಮ್. ಇವು 3 ಅವರೊಂದಿಗೆ ಅತಿ ಹೆಚ್ಚು ಅಸೋಸಿಯೇಟ್ ಆದಂಥವು. ಆದರೆ ದೀಸ್ ವೇರ್ ನಾಟ್ ವಯಬಲ್ ಇನ್ ಸ್ಟಾರ್ವಿಂಗ್ ಇಂಡಿಯಾ. ಆದರೆ ಇವು ಹಸಿವಿನಿಂದ ಬಳಲ್ತಾ ಇದ್ದ ಇಂಡಿಯಾದಲ್ಲಿ ಅಷ್ಟಾಗಿ ಒಗ್ಗುವಂಥವಲ್ಲ ಇವು ಅನ್ನೋದು ಜಾರ್ಜ್ ಆರ್ವೆಲ್ನ ಅಭಿಪ್ರಾಯ. ಸಿ ದ ನೆಕ್ಸ್ಟ್ ಪಾಯಿಂಟ್, ಅವರ್ ಮ್ಯಾನ್ ಫಾರ್ ದ ಬ್ರಿಟಿಷ್. ಸೊ ಈ ಅರ್ಲಿಯರ್ ಪಾಯಿಂಟಲ್ಲಿ ನೀವು ಗಮನಿಸಬೇಕಾಗಿದ್ದು 1 ಮಾರ್ಕ್ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಏನು ವಾಟ್ ಆರ್ ದ ಥಿಂಗ್ಸ್ ಅಸೋಸಿಯೇಟೆಡ್ ವಿತ್ ಗಾಂಧಿ ಅಂತ ಕೇಳಿದರೆ ಹೋಮ್ಸ್ಪನ್ ಕ್ಲಾತು, ಸೋಲ್ ಫೋರ್ಸಸ್ಸು, ವೆಜಿಟೇರಿಯನಿಸಮ್ ಅಂತ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ವಾಟ್ ಆರ್ ದಿ 2 ಕ್ವಶನ್ಸ್ ಅಂತ ಕೇಳಿದರೆ ಇಲ್ಲಿ 2 ಕ್ವಶನ್ಸ್ಗಳಿದ್ದಾವೆ. ಒಂದು, ಟು ವಾಟ್ ಎಕ್ಸ್ಟೆಂಟ್ ಗಾಂಧಿ ವಾಸ್ ಮೂವ್ಡ್ ಬೈ ವ್ಯಾನಿಟಿ. ಇನ್ನೊಂದು, ಡಿಡ್ ಹಿ ಕಾಂಪ್ರಮೈಸ್ ಹಿಸ್ ಪ್ರಿನ್ಸಿಪಲ್ಸ್ ವಿತ್ ಹಿಸ್ ಎಂಟ್ರಿ ಇನ್ ಟು ಪಾಲಿಟಿಕ್ಸ್ ಅನ್ನೋದು. ಸೊ 1 ಮಾರ್ಕ್ ಕ್ವಶನ್ಸ್ಗೂ ಕೂಡ ಇದರಾಗೆಲ್ಲ ಮಟೀರಿಯಲ್ ಇದೆ. So better you concentrate more and more and listen to this video very often, so that you will be very familiar with answers for 1 mark questions also. The next point, our man for the British. See, our man for the British. ಬ್ರಿಟಿಷರಿಗೆ ಮಹಾತ್ಮ ಗಾಂಧೀಜಿ ಇವನು ನಮ್ಮವನು ಅಂತ ಯಾಕೆ ಅನ್ನಿಸ್ತು, ಏನು ಕಾರಣ ಅಂತ. ಆ್ಯಸ್ ಎ ನ್ಯಾಷನಲಿಸ್ಟ್, ಗಾಂಧಿ ವಾಸ್ ಎನ್ ಎನಿಮಿ ಟು ದ ಬ್ರಿಟಿಷ್. ಒಬ್ಬ ರಾಷ್ಟ್ರೀಯವಾದಿಯಾಗಿ ಗಾಂಧೀಜಿ ಬ್ರಿಟಿಷರಿಗೆ ಒಬ್ಬ ವೈರಿನೇ. ಯಾಕೆಂದರೆ ಗಾಂಧೀಜಿ ಹೋರಾಡಿದ್ದು ಬ್ರಿಟಿಷರ ವಿರುದ್ಧ, ಹಾಗಾಗಿ ಗಾಂಧೀಜಿ ಬ್ರಿಟಿಷರಿಗೆ ಒಬ್ಬ ವೈರಿನೇ. ಬಟ್ ಹೀ ವುಡ್ ಎಕ್ಸರ್ಟ್ ಹಿಮ್ಸೆಲ್ಫ್ ಟು ಪ್ರಿವೆಂಟ್ ವೈಲೆನ್ಸ್. ಆದರೆ ಅವನ ಹೋರಾಟದಲ್ಲಿ ಗಾಂಧೀಜಿ
ಯಾವತ್ತೂ ಕೂಡ ವಯಲೆನ್ಸ್ಗೆ ಅವಕಾಶ ಕೊಡದಂತೆ ನೋಡ್ಕೊಳ್ತಾ ಇದ್ದರು. ವಯಲೆನ್ಸ್ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಭಾಳಷ್ಟು ಶ್ರಮ ಪಡ್ತಾ ಇದ್ದರು. ಸೊ ಇಟ್ ವಾಸ್ ದ ಪ್ರಿವೆನ್ಷನ್ ಆಫ್ ಇಫೆಕ್ಟಿವ್ ಆ್ಯಕ್ಷನ್ ಆನ್ ಇಂಡಿಯನ್ ಸೈಡ್. ಸೊ ಹಾಗಾಗಿ ಭಾರತೀಯರ ಹೋರಾಟ ತುಂಬ ಎಫೆಕ್ಟಿವ್ ಆಗದಂತೆ ಭಾಳಷ್ಟು ಕಾಲ ಉಳಿಯೋದಕ್ಕೆ ಗಾಂಧೀಜಿಯವರ ಈ ನಾನ್ ವೈಲೆನ್ಸಿನ ಪ್ರಿನ್ಸಿಪಲ್. ಸೊ ಇಟ್ ಹೆಲ್ಪ್ ದ ಬ್ರಿಟಿಷ್ ಇಂಡೈರೆಕ್ಟ್ಲಿ, ಸೊ ದೇ ಟ್ರೀಟೆಡ್ ಹಿಮ್ ಆ್ಯಸ್ ದೇರ್ ಮ್ಯಾನ್. ಸೊ ಇದು ಅಪ್ರತ್ಯಕ್ಷವಾಗಿ ಗಾಂಧೀಜಿಯವರ ಈ ವಯಲೆನ್ಸನ್ನು ಪ್ರಿವೆಂಟ್ ಮಾಡುವಂಥ ಅವರ ಶ್ರಮ ಇದಲ್ಲ, ಅಂದರೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಬೇಕಾದಂಥ ಅವರ ಶ್ರಮ ಇದಲ್ಲ, ಅದು ಅಪ್ರತ್ಯಕ್ಷವಾಗಿ ಬ್ರಿಟಿಷರಿಗೆ ಹೆಲ್ಪ್ ಮಾಡ್ತು. ಹಾಗಾಗಿ ಬ್ರಿಟಿಷರು ಇಲ್ಲಿ ಸುರಕ್ಷಿತವಾಗಿ ಆಡಳಿತ ಮಾಡೋದಕ್ಕೆ ಗಾಂಧೀಜಿಯವರು ಅವರ ನಾನ್ ವಯಲೆನ್ಸು ನಮಗೆ ಹೆಲ್ಪ್ ಆಗ್ತೈತಿ ಅನ್ನೋ ಕಾರಣಕ್ಕೆ ಗಾಂಧೀಜಿಯವ್ರನ್ನ ಬ್ರಿಟಿಷರು ಅವರ್ ಮ್ಯಾನ್ ಅಂತ ಕರೀತಿದ್ರಂತೆ. ಈವನ್ ದಿ ಇಂಡಿಯನ್ ಮಿಲಿಯನರ್ಸ್ ಪ್ರಿಫರ್ಡ್ ಹಿಮ್ ಟು ಕಮ್ಯುನಿಸ್ಟ್ ಆ್ಯಂಡ್ ಸೋಷಿಯಲಿಸ್ಟ್. ಬರೀ ಬ್ರಿಟಿಷರಷ್ಟೇ ಅಲ್ಲ, ಇಂಡಿಯಾದಲ್ಲಿದ್ದಂಥ ಈ ಮಿಲಿಯನರ್ಸ್ಗಳಿದ್ರಲ್ಲ, ಶ್ರೀಮಂತ ವರ್ಗ, ಅವರು ಕೂಡ ಮಹಾತ್ಮ ಗಾಂಧೀಜಿನ ತುಂಬಾ ಪ್ರಿಫರ್ ಮಾಡ್ತಿದ್ರು ಕಮ್ಯುನಿಸ್ಟು ಮತ್ತು ಸೋಷಲಿಸ್ಟ್ಗಳಿಗಿಂತ. ಯಾಕೆ ಪ್ರಿಫರ್ ಮಾಡ್ತಿದ್ರು ಅಂದರೆ, ಕಮ್ಯುನಿಸ್ಟ್ಗಳು ಬೈ ಫೋರ್ಸು ಶ್ರೀಮಂತರಿಂದ ಆಸ್ತಿ ಹಣನ ಕಿತ್ಕೊಂತಿದ್ರು. ಆದರೆ ಗಾಂಧೀಜಿ ಅವರಿಗೆ ಒಂದೊಂದು ಅವಕಾಶ ಕೊಟ್ಟು ನೋಡ್ತಿದ್ರು. ಸೊ ದ ಬ್ರಿಟಿಷ್ ಬಿಕೇಮ್ ಆ್ಯಂಗ್ರಿ ವೆನ್ ಗಾಂಧಿ ಡಿಕ್ಲೇರ್ಡ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಫ್ 1942. ಆದರೆ ನಿಜವಾಗಿಯೂ ಬ್ರಿಟಿಷರಿಗೆ ಒಂದು ಬಿಸಿ ಮುಟ್ಟೋ ಹಾಗೆ ಮಾಡಿದ್ದು ಮಹಾತ್ಮ ಗಾಂಧೀಜಿ ಯಾವಾಗ ಅಂದರೆ, ಅವರು ಕ್ವಿಟ್ ಇಂಡಿಯಾ ಮೂಮೆಂಟನ್ನು 1942 ಯಾವಾಗ ಡಿಕ್ಲೇರ್ ಮಾಡಿದಾರಲ್ಲ, ಅದು ಬ್ರಿಟಿಷರಿಗೆ ನಿಜವಾಗಿಯೂ ನುಂಗಲಾರದ ತುತ್ತಾತು. ಆವಾಗ ಬ್ರಿಟಿಷರು ಗಾಂಧೀಜಿ ಮೇಲೆ ಸಿಟ್ಟು ಕೇಳ್ತಾರೆ. ಸೊ ಇಲ್ಲಿ ಕೂಡ ನೀವು 1 ಮಾರ್ಕ್ ಕ್ವಶನ್ಸ್ನ ಗಮನಿಸ್ಬೋದು. ಅವರ್ ಮ್ಯಾನ್ ಯಾಕೆ ಬ್ರಿಟಿಷರಿಗೆ ಮಹಾತ್ಮ ಗಾಂಧೀಜಿ ಅಂತ? ಯಾಕೆ ಅಂದರೆ ಗಾಂಧೀಜಿ ವುಡ್ ಎಕ್ಸರ್ಟ್ ಹಿಮ್ಸೆಲ್ಫ್ ಟು ಪ್ರಿವೆಂಟ್ ವಯಲೆನ್ಸ್. ಇಟ್ ಇಂಡೈರೆಕ್ಟ್ಲಿ ಹೆಲ್ಪ್ ದಮ್. ದಟ್ಸ್ ವೈ ದೇ ಕನ್ಸಿಡರ್ಡ್ ಗಾಂಧೀಜಿ ಆಸ್ ಅವರ್ ಮ್ಯಾನ್. ಮತ್ತು ಯಾವಾಗ ಆ್ಯಕ್ಚುಲಿ ಗಾಂಧೀಜಿ ಮೇಲೆ ಬ್ರಿಟಿಷರಿಗೆ ಸಿಟ್ಟು ಬಂತು? ವೆನ್ ಆ್ಯಕ್ಚುಲಿ ಬ್ರಿಟಿಷ್ ಬಿಕೇಮ್ ಆ್ಯಂಗ್ರಿ ಅಗೇನ್ಸ್ಟ್ ಗಾಂಧಿ ಅಂತ ಕ್ವಶನ್ ಕೇಳಿದರೆ, ವೆನ್ ಗಾಂಧಿ ಡಿಕ್ಲೇರ್ಡ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಫ್ 1942 ಅನ್ನೋದು ಆನ್ಸರ್. ಸೊ this much I think is enough as for this video is concerned. I will continue the same topic in the next video. So I thank you one and all.